ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾತಾಡಕ್ಕೆ ಎತ್ಕೊಂಡಿರೋ ಟಾಪಿಕ್ ಇದೆಯಲ್ಲ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು. ನಮ್ಮ ಕೇಳುಗರೊಬ್ಬರು ಒಂದು ಆರ್ಟಿಕಲ್ ಕಳಿಸಿದ್ದಾರೆ. ಇದು ಬಂದ್ಬಿಟ್ಟು ಫೆಬ್ರವರಿ 15, 2026 ಭಾನುವಾರದ ಜಾತಕ. ಆದ್ರೆ ಇದು ಮಾಮೂಲಿ ದಿನದ ಜಾತಕ ಅಲ್ಲ. ಯಾಕಂದ್ರೆ ಅಂದು ಮಹಾಶಿವರಾತ್ರಿ. ಹೌದು, ಇದರ ವಿಶೇಷತೆಯೇ ಅದು. ಇದು ಕೇವಲ ರಾಶಿ ಭವಿಷ್ಯವನ್ನು ಹೇಳಿ ಸುಮ್ಮನಾಗೋದಿಲ್ಲ. ಓ, ಹಬ್ಬವನ್ನು ಹೇಗೆ ಆಚರಿಸಬೇಕು, ಆ ದಿನದ ಪಂಚಾಂಗದ ವಿವರಗಳೇನು ಮತ್ತು 12 ರಾಶಿಗಳ ಮೇಲೆ ಅದರ ಪರಿಣಾಮವೇನು ಅನ್ನೋದನ್ನ ಒಂದೇ ಕಡೆ ಹಿಡಿದಿಟ್ಟಿದೆ. ಅಂದ್ರೆ ಆ ದಿನಕ್ಕೆ ಒಂದು ಸಂಪೂರ್ಣ ಗೈಡ್ ಇದ್ದಾಗೆ. ಎಕ್ಸಾಕ್ಟ್ಲಿ, ಅದೇ ಪದ. ಹಾಗಾದ್ರೆ ಇದರ ಆಳಕ್ಕಿಳಿದು ನೋಡೋಣ. ನನಗೆ ಮೊದಲು ಕಣ್ಣಿಗೆ ಬಿದ್ದಿದ್ದು ಮನೆಯಲ್ಲೇ ಸರಳವಾಗಿ ಶಿವಪೂಜೆ ಮಾಡೋದು ಹೇಗೆ ಅನ್ನೋ ವಿವರಣೆ. ಹೌದು. ವಿದೇಶದಲ್ಲಿರೋರಿಗೆ ಅಥವಾ ಪೂಜೆಗೆ ಅರ್ಚಕರು ಸಿಗದೇ ಇರೋರಿಗೆ ವಿಡಿಯೋ ಲಿಂಕ್ಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ಯಾರ ಹಂಗೂ ಇಲ್ದೆ ನೀವೇ ಪೂಜೆ ಮಾಡ್ಕೊಳ್ಳಿ ಅನ್ನೋದಿದ್ರ ಉದ್ದೇಶ ಅಂತ ಕಾಣುತ್ತೆ. ಖಂಡಿತ. ಇಲ್ಲಿ ಒಂದು ಮುಖ್ಯವಾದ ಅಂಶವನ್ನು ಒತ್ತಿ ಹೇಳಲಾಗಿದೆ. ಅದೇನಂದ್ರೆ, ಬೇರೆಯವರಿಂದ ಪೂಜೆ ಮಾಡಿಸುವುದಕ್ಕಿಂತ ನಾವೇ ಖುದ್ದಾಗಿ ಅಭಿಷೇಕ ಮಾಡಿ ಪೂಜೆ ಮಾಡಿದರೆ ಅದರ ಫಲವೇ ಬೇರೆ. ಓ, ಹಾಗಾ? ಹೌದು. ಇಷ್ಟಾರ್ಥ ಸಿದ್ಧಿ, ಆಯುಷ್ಯ ವೃದ್ಧಿ, ಗ್ರಹ ದೋಷ ನಿವಾರಣೆ, ಹೀಗೆ ಹಲವಾರು ಫಲಗಳು ಸಿಗ್ತವೆ ಅಂತ ಈ ಮೂಲ ಹೇಳುತ್ತೆ. ಇದೊಂದು ರೀತಿ ಆಧ್ಯಾತ್ಮಿಕವಾಗಿ ನಮ್ಮನ್ನು ನಾವು ಸಬಲರನ್ನಾಗಿ ಮಾಡಿಕೊಳ್ಳುವ ಪ್ರಕ್ರಿಯೆ. ಹೌದು. ಒಂದು ನಿಮಿಷ, ಈ ಭವಿಷ್ಯವಾಣಿಗೆ ಒಂದು ಜ್ಯೋತಿಷ್ಯದ ಆಧಾರ ಇರಬೇಕಲ್ಲ? ಆ ದಿನದ ಗ್ರಹಸ್ಥಿತಿಯ ಬಗ್ಗೆ ಏನಾದರೂ ಹೇಳಿದಾರಾ? ಖಂಡಿತ. ಅದರಲ್ಲೇ ಇಡೀ ದಿನದ ಭವಿಷ್ಯ ಅಡಗಿದೆ. ಆ ದಿನ ಅಂದ್ರೆ ಫೆಬ್ರವರಿ 15, 2026ರಂದು ಚಂದ್ರನು ಮಕರ ರಾಶಿಯಲ್ಲಿ ಸಂಚಾರ ಮಾಡುತ್ತಿರುತ್ತಾನೆ. ಓಕೆ. ಇದೇ ಆ ದಿನದ ಎಲ್ಲಾ ಶುಭ ಅಶುಭ ಫಲಗಳಿಗೆ ಕೇಂದ್ರಬಿಂದು. ಓಕೆ, ಚಂದ್ರ ಮಕರ ರಾಶಿಯಲ್ಲಿರೋದಕ್ಕೂ ಈ ಭವಿಷ್ಯಕ್ಕೂ ಏನು ಸಂಬಂಧ? ನಮ್ಮ ಕೇಳುಗರಿಗೆ ಸ್ವಲ್ಪ ಸರಳವಾಗಿ ವಿವರಿಸ್ಬೋದಾ? ಖಂಡಿತ. ಜ್ಯೋತಿಷ್ಯದಲ್ಲಿ ಚಂದ್ರನನ್ನು ಮನಸ್ಸಿನ ಕಾರಕ ಅಂತ ಕರೆಯುತ್ತಾರೆ. ಅಂದ್ರೆ ನಮ್ಮ ಭಾವನೆ, ಯೋಚನೆ, ಮಾನಸಿಕ ಸ್ಥಿತಿ ಎಲ್ಲವನ್ನೂ ಚಂದ್ರ ಪ್ರತಿನಿಧಿಸುತ್ತಾನೆ. ಸರಿ. ಮಕರ ರಾಶಿ ಶನಿಯ ಅಧಿಪತ್ಯದಲ್ಲಿರುವ ರಾಶಿ. ಶನಿ ಅಂದ್ರೆ ಶಿಸ್ತು, ಕರ್ಮ, ಸ್ಥಿರತೆ ಮತ್ತು ಕೆಲವೊಮ್ಮೆ ಕಠಿಣತೆ. ಹಾಗಾಗಿ ಮನಸ್ಸಿನ ಕಾರಕನಾದ ಚಂದ್ರ ಶಿಸ್ತಿನ ಮನೆಯಾದ ಮಕರದಲ್ಲಿದ್ದಾಗ ನಮ್ಮ ಮನಸ್ಸು ಒಂದ್ ರೀತಿಯಲ್ಲಿ ಕಂಟ್ರೋಲ್ಡ್ ವಾತಾವರಣದಲ್ಲಿ ಇರುತ್ತೆ. ಅಂದ್ರೆ ಮನಸ್ಸಿಗೆ ಒಂದು ರೀತಿ ಕಡಿವಾಣ ಹಾಕಿದ ಹಾಗೆ. ಹೌದು, ಪರ್ಫೆಕ್ಟ್. ಇದರಿಂದ ಕೆಲವರಿಗೆ ತಮ್ಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಅದ್ಭುತವಾದ ಏಕಾಗ್ರತೆ ಮತ್ತು ಶಕ್ತಿ ಸಿಗುತ್ತೆ. ಓಕೆ. ಆದ್ರೆ ಇನ್ನು ಕೆಲವರಿಗೆ ಇದೇ ಶಿಸ್ತು ಒಂದು ರೀತಿಯ ಮಾನಸಿಕ ಒತ್ತಡ, ನಿರ್ಬಂಧದಂತೆ ಭಾಸವಾಗಬಹುದು. ಯಾವ ರಾಶಿಗರಿಗೆ ಇದು ಸಹಾಯ ಮಾಡುತ್ತೆ, ಯಾರಿಗೆ ಒತ್ತಡ ತರುತ್ತೆ ಅನ್ನೋದ್ರ ಮೇಲೆ ಆ ದಿನದ ಫಲಗಳು ನಿರ್ಧಾರವಾಗುತ್ತವೆ. ವಾವ್, ಇದು ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾದ್ರೆ ಈ ಶಿಸ್ತಿನ ಶಕ್ತಿಯಿಂದ ಯಾರಿಗೆಲ್ಲ ಲಾಭ ಆಗ್ತಿದೆ ಅಂತ ನೋಡೋಣವೇ? ಶುಭ ಸುದ್ದಿಯಿಂದಾನೇ ಶುರು ಮಾಡೋಣ. ಖಂಡಿತ. ಯಾರಿಗೆಲ್ಲ ಈ ಶಿವರಾತ್ರಿ ಅದೃಷ್ಟ ತರಲಿದೆ? ಈ ಮೂಲದ ಪ್ರಕಾರ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ ಮತ್ತು ಮೀನ ರಾಶಿಯವರಿಗೆ ಈ ದಿನ ಬಹಳ ಶುಭಕರವಾಗಿದೆ. ಇಲ್ಲಿ ಒಂದು ಸ್ವಾರಸ್ಯಕರವಾದ ಪ್ಯಾಟರ್ನ್ ಇದೆ. ಈ ಶುಭ ರಾಶಿಗಳಲ್ಲಿ ಹೆಚ್ಚಿನವು ಅಗ್ನಿ ಮತ್ತು ಜಲತತ್ವದ ರಾಶಿಗಳು. ಓ, ಹೌದಾ? ಹೌದು. ಮಕರದ ಭೂಮಿ ತತ್ವದ ಶಿಸ್ತು ಈ ಚಂಚಲ ಮತ್ತು ಶಕ್ತಿಯುತ ರಾಶಿಗಳ ಸ್ವಭಾವಕ್ಕೆ ಒಂದು ರೀತಿಯ ಸ್ಥಿರತೆ ಮತ್ತು ಸರಿಯಾದ ದಿಕ್ಕನ್ನು ನೀಡುತ್ತಿದೆ. ಓ, ಹಾಗಾಗಿ ನಾವು ಅವರ ಫಲಗಳಲ್ಲಿ ಈ ಪರಿಣಾಮವನ್ನ ನೋಡಬಹುದಾ? ಖಂಡಿತವಾಗಿಯೂ. ಮುಖ್ಯವಾಗಿ 3 ಕ್ಷೇತ್ರಗಳಲ್ಲಿ ಇದರ ಪ್ರಭಾವ ಕಾಣಬಹುದು. ಒಂದು, ಆರ್ಥಿಕ ಪ್ರಗತಿ. ಹಣಕಾಸು. ಹೌದು. ಮೇಷರಾಶಿಯವರಿಗೆ ಆದಾಯ ಹೆಚ್ಚಾಗತ್ತೆ, ಸಿಂಹರಾಶಿಯವರಿಗೆ ಹೂಡಿಕೆಗಳಿಂದ ಲಾಭ ಬರುತ್ತೆ ಮತ್ತು ಮೀನರಾಶಿಯವರಿಗೆ ಎಲ್ಲೋ ಸಿಕ್ಕಿ ಹಾಕೊಂಡಿದ್ದ ಹಣ ವಾಪಸ್ ಬರುತ್ತೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಓಕೆ. ಎರಡನೆಯದು ವೃತ್ತಿ ಜೀವನ. ಮೇಷ ಮತ್ತು ಸಿಂಹರಾಶಿಯವರಿಗೆ ಪ್ರಮೋಷನ್ ಅಥವಾ ಹೊಸ ಅವಕಾಶಗಳು. ಕರ್ಕಾಟಕ ರಾಶಿಯವರಿಗೆ ವಿದೇಶಿ ಉದ್ಯೋಗದ ಯೋಗವಿದೆ. ಇವೆಲ್ಲವೂ ಶಿಸ್ತುಬದ್ಧ ಪ್ರಯತ್ನಕ್ಕೆ ಸಿಗುವ ಫಲ. ಇಲ್ಲಿ ನಿಜವಾಗಿಯೂ ನನ್ನ ಗಮನ ಸೆಳೆದಿದ್ದು ಸಿಂಹರಾಶಿಯವರಿಗೆ ಕೊಟ್ಟಿರುವ ಒಂದು ಸಲಹೆ. ಹೇಳಿ. ಅವರಿಗೆ ಎಲೆಕ್ಟ್ರಿಕ್ ವಾಹನಗಳು ಅಥವಾ ಚಾರ್ಜಿಂಗ್ ಸ್ಟೇಷನ್ಗಳಲ್ಲಿ ಹೂಡಿಕೆ ಮಾಡಲು ಸಲಹೆ ನೀಡಲಾಗಿದೆ. ಹೌದು. ಅಂದ್ರೆ ಜ್ಯೋತಿಷ್ಯ ಈಗ ಕೇವಲ ಮದುವೆ ಕೆಲಸದ ಬಗ್ಗೆ ಹೇಳದೆ ಸ್ಟಾಕ್ ಮಾರ್ಕೆಟ್ ತರಹ ಇನ್ವೆಸ್ಟ್ಮೆಂಟ್ ಟಿಪ್ಸ್ ಕೂಡ ಕೊಡಲು ಶುರು ಮಾಡಿದೆ. ಹೌದು. ಇದು ಆಧುನಿಕ ಜ್ಯೋತಿಷ್ಯದ ಒಂದು ಮುಖ. ಇಂದಿನ ಕಾಲದ ಆತಂಕಗಳು, ಅವಕಾಶಗಳು ಎಲ್ಲವನ್ನೂ ಅದು ತನ್ನೊಳಗೆ ಸೇರಿಸಿಕೊಳ್ಳುತ್ತಿದೆ. ಸರಿ. ಇನ್ನು 3ನೇ ಕ್ಷೇತ್ರ ಯಾವುದು?
ಇನ್ನು ಮೂರನೇ ಕ್ಷೇತ್ರ ಅಂದ್ರೆ ವೈಯಕ್ತಿಕ ಜೀವನ. ಕರ್ಕಾಟಕ ರಾಶಿಯವರಿಗೆ ಕುಟುಂಬದಲ್ಲಿ ಶುಭ ಕಾರ್ಯ, ವೃಶ್ಚಿಕ ರಾಶಿಯವರಿಗೆ ಪ್ರೀತಿಪಾತ್ರರ ಜೊತೆ ಬಾಂಧವ್ಯ ವೃದ್ಧಿ, ಓಕೆ. ಮೇಷರಾಶಿಯವರಿಗೆ ಹೊಸ ಮನೆ ಅಥವಾ ವಾಹನ ಖರೀದಿಸುವ ಯೋಗವಿದೆ. ಒಟ್ಟಿನಲ್ಲಿ ಈ ರಾಶಿಗಳಿಗೆ ಶಿಸ್ತುಬದ್ಧ ಮನಸ್ಸು ವರದಾನವಾಗಿದೆ. ಸರಿ. ಹಾಗಾದರೆ ನಾಣ್ಯದ ಇನ್ನೊಂದು ಮುಖ ನೋಡೋಣ. ಈ ಶಿಸ್ತು ಮತ್ತು ಒತ್ತಡದಿಂದ ಯಾರಿಗೆಲ್ಲ ಕಷ್ಟವಾಗಬಹುದು? ಯಾವ ರಾಶಿಗಳು ಎಚ್ಚರಿಕೆಯಿಂದ ಇರಬೇಕು? ವೃಷಭ, ಮಿಥುನ, ಕನ್ಯಾ, ತುಲಾ, ಧನುಸ್ಸು ಮತ್ತು ಕುಂಭ ರಾಶಿಯವರಿಗೆ ಈ ದಿನ ಸ್ವಲ್ಪ ಸವಾಲಿನಿಂದ ಕೂಡಿರಬಹುದು. ಓಕೆ. ಇಲ್ಲಿಯೂ ಕೂಡ ಒಂದು ಸಾಮಾನ್ಯವಾದ ಎಳೆಯಿದೆ. ಈ ರಾಶಿಗಳಿಗೆ ಮಕರದಲ್ಲಿರುವ ಚಂದ್ರನ ಶಿಸ್ತು ಒಂದು ರೀತಿಯ ನಿರ್ಬಂಧವಾಗಿ ಕಾಡಬಹುದು. ಓ. ಇದರಿಂದ ಉಂಟಾಗುವ ಸಮಸ್ಯೆಗಳನ್ನು ನಾವು 3 ವಿಧವಾಗಿ ನೋಡಬಹುದು. ಓಕೆ. ಅವು ಯಾವುವು? ಮೊದಲನೆಯದು ಹಣಕಾಸಿನ ಸಮಸ್ಯೆಗಳು. ವೃಷಭ ಮತ್ತು ತುಲಾ ರಾಶಿಯವರಿಗೆ ಅನಗತ್ಯ ಖರ್ಚುಗಳು, ಮಿಥುನ ರಾಶಿಯವರಿಗೆ ವ್ಯಾಪಾರದಲ್ಲಿ ನಷ್ಟ, ಧನುಸ್ಸು ರಾಶಿಯವರಿಗೆ ಸಾಲದ ಬಾಧೆ ಹೆಚ್ಚಾಗಬಹುದು. ಅಂದ್ರೆ ಮನಸ್ಸಿನ ಮೇಲೆ ಒತ್ತಡ ಇದ್ದಾಗ ಆರ್ಥಿಕ ನಿರ್ಧಾರಗಳು ತಪ್ಪಾಗೋ ಸಾಧ್ಯತೆ ಹೆಚ್ಚು. ಕರೆಕ್ಟ್. ಅದೇ ಲಾಜಿಕ್. ಸಂಬಂಧಗಳ ಮೇಲೂ ಇದರ ಪ್ರಭಾವ ಇದೆಯಾ? ಹೌದು. ಅದೇ ಎರಡನೆಯ ಅಂಶ. ಸಂಬಂಧಗಳಲ್ಲಿ ಬಿರುಕು. ವೃಷಭ ರಾಶಿಗೆ ಕುಟುಂಬದಲ್ಲಿ ಕಲಹ. ಕನ್ಯಾ ರಾಶಿಗೆ ಸಂಗಾತಿಯ ಮೇಲೆ ಅನುಮಾನ. ಕುಂಭ ರಾಶಿಯವರಿಗೆ ಆಪ್ತರಿಂದ ದೂರವಾಗುವ ಸಂದರ್ಭ ಬರಬಹುದು. ಮೂರನೆಯದಾಗಿ ಆರೋಗ್ಯ ಮತ್ತು ಮಾನಸಿಕ ಒತ್ತಡ. ಮಿಥುನ ರಾಶಿಗೆ ನಿದ್ರೆ ಇಲ್ಲದಿರುವುದು, ತುಲಾ ರಾಶಿಗೆ ಮಾನಸಿಕ ಅಶಾಂತಿ ಮತ್ತು ಧನುಸ್ಸು ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಲು ಸೂಚಿಸಲಾಗಿದೆ. ಈ ಮೂಲದಲ್ಲಿ ವೃಷಭ ಮತ್ತು ತುಲಾ ರಾಶಿಯವರಿಗೆ ನರದೃಷ್ಟಿ ಮತ್ತು ನರಘೋಷದ ಬಗ್ಗೆ ವಿಶೇಷವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೌದು. ನಾವು ಈ ಪದಗಳನ್ನು ಸಾಮಾನ್ಯವಾಗಿ ಕೇಳಿರ್ತೇವೆ. ಆದರೆ ಜ್ಯೋತಿಷ್ಯದ ಪ್ರಕಾರ ಇದರ ನಿಖರವಾದ ಅರ್ಥವೇನು? ಇದು ದೃಷ್ಟಿದೋಷಕ್ಕಿಂತ ಹೇಗೆ ಭಿನ್ನ? ಒಳ್ಳೆ ಪ್ರಶ್ನೆ. ದೃಷ್ಟಿದೋಷ ಅಂದ್ರೆ ಸಾಮಾನ್ಯವಾಗಿ ಬೇರೆಯವರ ಹೊಟ್ಟೆ ಕಿಚ್ಚಿನ ನೋಟದಿಂದ ಆಗುವ ಕೆಡುಕು. ಸರಿ. ಆದರೆ ನರಘೋಷ ಅದಕ್ಕಿಂತ ಸ್ವಲ್ಪ ವ್ಯಾಪಕವಾದದ್ದು. ಇದು ಕೇವಲ ನೋಟವಲ್ಲ, ಜನರ ಮಾತು, ಅವರ ನಿಂದನೆ, ಅವರ ನಕಾರಾತ್ಮಕ ಆಲೋಚನೆಗಳಿಂದ ಉಂಟಾಗುವ ಕೆಟ್ಟ ಪರಿಣಾಮ. ಓ, ಅಂದ್ರೆ ನೆಗೆಟಿವ್ ವೈಬ್ಸ್ ತರಹನ? ಹೌದು. ಒಬ್ಬ ವ್ಯಕ್ತಿಯ ಪ್ರಗತಿಯನ್ನು ಸಹಿಸದ ಜನರ ಒಟ್ಟಾರೆ ನಕಾರಾತ್ಮಕ ಶಕ್ತಿಯನ್ನು ಇದು ಪ್ರತಿನಿಧಿಸುತ್ತೆ. ಹಾಗಾಗಿ ಈ ರಾಶಿಯವರಿಗೆ ಆ ದಿನ ಜನರೊಂದಿಗೆ ವ್ಯವಹರಿಸುವಾಗ ಹೆಚ್ಚು ಜಾಗರೂಕರಾಗಿರಲು ಹೇಳಲಾಗಿದೆ. ಇದು ನಿಜಕ್ಕೂ ಕುತೂಹಲಕಾರಿ. ಒಂದೆಡೆ ಸಿಂಹರಾಶಿಗೆ ಇವಿ ಚಾರ್ಜಿಂಗ್ ಸ್ಟೇಷನ್ನಲ್ಲಿ ಹೂಡಿಕೆ ಮಾಡುವಂತಹ ಅತ್ಯಾಧುನಿಕ ಸಲಹೆ, ಅದೇ ಸಮಯದಲ್ಲಿ ತುಲಾರಾಶಿಗೆ ನರಘೋಷ ದಂತಹ ಅತ್ಯಂತ ಸಾಂಪ್ರದಾಯಿಕ ವಿಷಯದ ಬಗ್ಗೆ ಎಚ್ಚರಿಸುತ್ತಿದೆ. ಈ ವೈರುಧ್ಯವನ್ನ ಹೇಗೆ ಅರ್ಥ ಮಾಡಿಕೊಳ್ಳೋದು? ಇದೇ ಸಮಕಾಲೀನ ಜ್ಯೋತಿಷ್ಯದ ನಿಜವಾದ ಸ್ವರೂಪ. ಅದು ತನ್ನ ಮೂಲ ನಂಬಿಕೆಗಳನ್ನು ಬಿಟ್ಟುಕೊಡುವುದಿಲ್ಲ, ಆದರೆ ಅದೇ ಸಮಯದಲ್ಲಿ ಆಧುನಿಕ ಜೀವನದ ಹೊಸ ಆಯಾಮಗಳನ್ನು ಒಳಗೊಳ್ಳುತ್ತಾ ಸಾಗುತ್ತದೆ. ಹೌದು, ನಿಜ. ಇವತ್ತಿನ ಜನರ ಆತಂಕಗಳು 2 ರೀತಿಯಲ್ಲೂ ಇವೆ ಅಲ್ವಾ? ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಕಳೆದುಕೊಳ್ಳುವ ಭಯವೂ ಇದೆ, ಪಕ್ಕದ ಮನೆಯವರ ಕಣ್ಣು ಬೀಳುತ್ತೆ ಅನ್ನೋ ಭಯವೂ ಇದೆ. ಹೌದು. ಜ್ಯೋತಿಷ್ಯ ಇವೆರಡನ್ನೂ ಅಡ್ರೆಸ್ ಮಾಡಲು ಪ್ರಯತ್ನಿಸುತ್ತಿದೆ. ಸರಿ. ಹಾಗಾದ್ರೆ ಈ ಮೂಲ ಕೇವಲ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಕೈ ತೊಳೆದುಕೊಳ್ಳುವುದಿಲ್ಲ ಅಲ್ವಾ? ಅದಕ್ಕೆ ಪರಿಹಾರಗಳನ್ನು ಸೂಚಿಸಿರ್ಬೇಕಲ್ಲ? ಖಂಡಿತ. ಇದು ಜ್ಯೋತಿಷ್ಯ ಮಾರ್ಗದರ್ಶನದ ಒಂದು ಪ್ರಮುಖ ಭಾಗ. ಪ್ರತಿಯೊಂದು ರಾಶಿಗೂ, ಅದರಲ್ಲೂ ಮುಖ್ಯವಾಗಿ ಸಮಸ್ಯೆ ಎದುರಿಸುತ್ತಿರುವ ರಾಶಿಗಳಿಗೆ ನಿರ್ದಿಷ್ಟ ಪರಿಹಾರಗಳನ್ನು ನೀಡಲಾಗಿದೆ. ಓಕೆ. ಮೊದಲ ಹಂತದ ಪರಿಹಾರಗಳು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಮತ್ತು ಭಕ್ತಿಯ ಮಾರ್ಗದಲ್ಲಿವೆ. ಅಂದ್ರೆ ಸ್ತೋತ್ರಗಳು, ಪೂಜೆಗಳು, ಈ ರೀತಿಯದ್ದ? ಹೌದು. ಪ್ರತಿಯೊಂದು ರಾಶಿಯ ಸಮಸ್ಯೆಗೂ ಹೊಂದುವಂತಹ ನಿರ್ದಿಷ್ಟ ಸ್ತೋತ್ರಗಳನ್ನು ಪಠಿಸಲು ಸಲಹೆ ನೀಡಲಾಗಿದೆ. ಉದಾಹರಣೆಗೆ ಸಿಂಹರಾಶಿಯವರಿಗೆ ಶ್ರೀ ಶಿವತಾಂಡವ ಸ್ತೋತ್ರ ಪಠಿಸುವುದು ಶಿವರಾತ್ರಿಯ ಶಕ್ತಿಗೆ ಪೂರಕವಾಗಿದೆ. ಸಮಸ್ಯೆ ಎದುರಿಸುತ್ತಿರುವ ವೃಷಭ ರಾಶಿಯವರಿಗೆ ಶ್ರೀ ರುದ್ರಸ್ತೋತ್ರ, ಕನ್ಯಾ ರಾಶಿಯವರಿಗೆ ಶ್ರೀ ಆದಿತ್ಯ ಹೃದಯ ಸ್ತೋತ್ರ ಮತ್ತು ಮಾನಸಿಕ ಅಶಾಂತಿಯಿಂದ ಬಳಲುತ್ತಿರುವ ತುಲಾ ರಾಶಿಯವರಿಗೆ ಶ್ರೀ ಹನುಮಾನ್ ಚಾಲೀಸಾ ಪಠಿಸಲು ಹೇಳಲಾಗಿದೆ. ಇದರ ಹಿಂದಿನ ತರ್ಕ ಏನು? ಸ್ತೋತ್ರ ಪಠಣದಿಂದ ಗ್ರಹಗಳ ಪ್ರಭಾವ ಬದಲಾಗುತ್ತಾ? ಇಲ್ಲಿ 2 ರೀತಿಯಲ್ಲಿ ನೋಡಬಹುದು. ಒಂದು, ನಂಬಿಕೆಯ ದೃಷ್ಟಿಯಿಂದ. ಮಂತ್ರಗಳು ಮತ್ತು ಸ್ತೋತ್ರಗಳ ಧ್ವನಿ, ತರಂಗಗಳು ನಮ್ಮ ಸುತ್ತ ಒಂದು ಸಕಾರಾತ್ಮಕ ಶಕ್ತಿಯ ವಲಯವನ್ನು ಸೃಷ್ಟಿಸುತ್ತವೆ. ಪಾಸಿಟಿವ್ ಎನರ್ಜಿ. ಹೌದು. ಮತ್ತು ಗ್ರಹಗಳ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡುತ್ತವೆ.
ಇನ್ನೊಂದು ಮಾನಸಿಕ ದೃಷ್ಟಿಯಿಂದ. ಸೈಕಲಾಜಿಕಲ್ ಆಗಿ. ಹೌದು, ಕಷ್ಟದ ಸಮಯದಲ್ಲಿ ಸ್ತೋತ್ರ ಪಠನ ಮಾಡುವುದು ನಮ್ಮ ಮನಸ್ಸಿಗೆ ಧೈರ್ಯ, ಸ್ಥೈರ್ಯ ಮತ್ತು ಸಕಾರಾತ್ಮಕತೆಯನ್ನು ತುಂಬುತ್ತದೆ. ಸಮಸ್ಯೆಯ ಬಗ್ಗೆಯೇ ಯೋಚಿಸುತ್ತಾ ಕುಳಿತುಕೊಳ್ಳುವ ಬದಲು ಒಂದು ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ತೊಡಗುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಸರಿ. ಆದರೆ ಈ ಮೂಲ ಕೇವಲ ಸ್ತೋತ್ರಗಳ ಬಗ್ಗೆ ಮಾತ್ರ ಹೇಳಿ ನಿಲ್ಲಿಸುವುದಿಲ್ಲ. ಅದರ ಆಚೆಗೂ ಕೆಲವು ಪರಿಹಾರಗಳನ್ನು ಸೂಚಿಸಿದೆ ಅಲ್ಲವೇ? ಹೌದು, ಚರ್ಚೆ ಇಲ್ಲಿಂದ ಇನ್ನೊಂದು ಹಂತಕ್ಕೆ ಹೋಗ್ತದೆ. ಭಕ್ತಿಯ ಮಾರ್ಗದಿಂದ ಭೌತಿಕ ಪರಿಹಾರಗಳ ಕಡೆಗೆ ಚರ್ಚೆ ಸಾಗ್ತದೆ. ಭೌತಿಕ ಪರಿಹಾರಗಳು? ಹೌದು, ಸ್ತೋತ್ರಗಳ ಜೊತೆಗೆ ಈ ಮೂಲವು ಧನಜನ ವಶೀಕರಣ ಯಂತ್ರ, ನರಘೋಷ ಯಂತ್ರ ಮತ್ತು ಶೂಲಿನಿ ದುರ್ಗಾ ಯಂತ್ರಗಳಂತಹ ವಸ್ತುಗಳನ್ನು ಪರಿಹಾರವಾಗಿ ನೀಡುತ್ತದೆ. ಯಂತ್ರಗಳು? ಈ ಯಂತ್ರ ಅಂದ್ರೆ ಏನು? ಇದೊಂದು ರೀತಿ ತಾಳಿ ತಾಯಿತದ ತರಹನಾ? ಒಂದು ರೀತಿಯಲ್ಲಿ ಹೌದು. ಯಂತ್ರ ಅಂದ್ರೆ ಒಂದು ನಿರ್ದಿಷ್ಟ ಜ್ಯಾಮಿತೀಯ ವಿನ್ಯಾಸ. ಸಾಮಾನ್ಯವಾಗಿ ತಾಮ್ರದ ತಗಡಿನ ಮೇಲೆ ಇದನ್ನು ಕೆತ್ತಲಾಗಿರ್ತದೆ. ಓ, ಡಿಸೈನ್ಸ್. ಹೌದು, ಪ್ರತಿಯೊಂದು ವಿನ್ಯಾಸವು ಒಂದು ನಿರ್ದಿಷ್ಟ ದೇವತೆಯ ಅಥವಾ ಶಕ್ತಿಯ ಸಂಕೇತವೆಂದು ನಂಬಲಾಗುತ್ತದೆ. ಉದಾಹರಣೆಗೆ, ಧನ ನಷ್ಟಕ್ಕೆ ಧನಜನ ವಶೀಕರಣ ಯಂತ್ರ, ದೃಷ್ಟಿದೋಷಕ್ಕೆ ನರಘೋಷ ಯಂತ್ರ ಮತ್ತು ಕೌಟುಂಬಿಕ ಕಲಹಗಳಿಗೆ ಶೂಲಿನಿ ದುರ್ಗಾ ಯಂತ್ರವನ್ನು ಮನೆಯಲ್ಲಿ ಇಟ್ಟುಕೊಳ್ಳಲು ಅಥವಾ ಧರಿಸಲು ಸಲಹೆ ನೀಡಲಾಗಿದೆ. ಓಕೆ, ಇಲ್ಲೊಂದು ವಿಷಯ ನನಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದು ಕಡೆ ಉಚಿತವಾಗಿ ಯಾರು ಬೇಕಾದರೂ ಹೇಳ್ಕೊಳ್ಬೋದಾದ ಸ್ತೋತ್ರಗಳನ್ನ ಪಠಿಸಿ ಅಂತ ಹೇಳಿ. ಹೌದು. ಇನ್ನೊಂದು ಕಡೆ ಹಣ ಕೊಟ್ಟು ಖರೀದಿಸಬೇಕಾದ ಯಂತ್ರಗಳನ್ನು ಸೂಚಿಸಲಾಗುತ್ತಿದೆ. ಇದು ಆಧುನಿಕ ಜ್ಯೋತಿಷ್ಯದ ಒಂದು ವ್ಯಾಪಾರಿ ಮಾದರಿಯೇ? ನೀವು ಬಹಳ ಮುಖ್ಯವಾದ ಅಂಶವನ್ನು ಪ್ರಸ್ತಾಪಿಸಿದ್ದೀರಿ. ಇದನ್ನು ವ್ಯಾಪಾರಿ ಮಾದರಿ ಅಂತ ನೇರವಾಗಿ ಹೇಳಲು ಬರುವುದಿಲ್ಲ, ಆದರೆ ಇದೊಂದು ಬದಲಾದ ಗ್ರಾಹಕ ಮನಸ್ಥಿತಿಯ ಪ್ರತಿಫಲನ. ಅಂದ್ರೆ? ಇಂದಿನ ವೇಗದ ಜಗತ್ತಿನಲ್ಲಿ ಜನರಿಗೆ ಕೇವಲ ಆಧ್ಯಾತ್ಮಿಕ ಸಮಾಧಾನ ಮಾತ್ರವಲ್ಲ, ತಕ್ಷಣದ, ಕಣ್ಣಿಗೆ ಕಾಣುವ, ಕೈಯಲ್ಲಿ ಹಿಡಿದುಕೊಳ್ಳಬಹುದಾದ ಪರಿಹಾರಗಳು ಬೇಕು. ಇನ್ಸ್ಟೆಂಟ್ ರಿಸಲ್ಟ್ಸ್. ಹೌದು, ಸ್ತೋತ್ರ ಪಠಿಸಲು ಸಮಯ, ಶ್ರದ್ಧೆ ಬೇಕು. ಆದರೆ ಒಂದು ಯಂತ್ರವನ್ನು ಖರೀದಿಸಿ ಪರ್ಸ್ನಲ್ಲಿ ಇಟ್ಟಿಕೊಳ್ಳುವುದು ಸುಲಭ. ಹಾಗಾದ್ರೆ ಒಂದು ಕಡೆ ಓಂ ನಮಃ ಶಿವಾಯ ಅಂತ ಜಪ ಮಾಡಿ, ಇನ್ನೊಂದು ಕಡೆ ಈ ಯಂತ್ರವನ್ನು ಪರ್ಸ್ನಲ್ಲಿ ಇಟ್ಕೊಂಡ್ರೆ ಸಾಕಾ? ಇದು ಆಧ್ಯಾತ್ಮಿಕ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ತರಹ ಇದೆಯಲ್ಲ? ನಿಮ್ಮ ಹೋಲಿಕೆ ಚೆನ್ನಾಗಿದೆ. ಹೌದು, ಇದು ಆಧುನಿಕ ಮನುಷ್ಯನ ಮನಸ್ಥಿತಿಯನ್ನು ತೋರಿಸುತ್ತದೆ. ನಮಗೆ ನಂಬಿಕೆಯೂ ಬೇಕು, ಜೊತೆಗೆ ಒಂದು ಭೌತಿಕ ವಸ್ತುವಿನ ಭರವಸೆಯೂ ಬೇಕು. ಸಾಫ್ಟ್ವೇರ್ ಜೊತೆಗೆ ಹಾರ್ಡ್ವೇರ್ ಇದ್ದಾಗೆ? ಎಕ್ಸಾಕ್ಟ್ಲಿ. ಈ ಯಂತ್ರಗಳು ಆ ಹಾರ್ಡ್ವೇರ್ನ ಪಾತ್ರವನ್ನು ವಹಿಸುತ್ತವೆ. ಅವುಗಳು ಒಂದು ಮಾನಸಿಕ ಆಧಾರವನ್ನು, ಒಂದು ಪ್ಲಸೀಬೋ ಪರಿಣಾಮವನ್ನು ಉಂಟುಮಾಡಬಹುದು. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯನ್ನು ಒಟ್ಟುಗೂಡಿಸುವುದಾದರೆ, ನಮ್ಮ ಕೇಳುಗರು ಕಳಿಸಿದ ಈ ಒಂದು ಮೂಲ ಒಂದು ಹಬ್ಬದ ದಿನವನ್ನು ಹೇಗೆ ಒಂದು ಸಂಪೂರ್ಣ ಅನುಭವನ್ನಾಗಿ ಕಟ್ಟಿಕೊಡುತ್ತೆ ಅನ್ನೋದಕ್ಕೆ ಉತ್ತಮ ಉದಾಹರಣೆ. ಹೌದು. ಇದರಲ್ಲಿ ಹಬ್ಬದ ಆಚರಣೆ ಇದೆ, ಪಂಚಾಂಗದ ಮೂಲಕ ದೈನಂದಿನ ಯೋಜನೆ ಇದೆ ಮತ್ತು ವೈಯಕ್ತಿಕ ಮುನ್ಸೂಚನೆಗಳೂ ಇವೆ. ಖಂಡಿತ. ಕೇಳುಗರ ದೃಷ್ಟಿಯಿಂದ ನೋಡಿದ್ರೆ ಇಲ್ಲಿನ ಭವಿಷ್ಯವಾಣಿಗಳು ನಿಜವೇ ಅಥವಾ ಸುಳ್ಳೇ ಎನ್ನುವ ಚರ್ಚೆಗಿಂತ ಇದು ಜನರಿಗೆ ತಮ್ಮ ದಿನವನ್ನು ಎದುರಿಸಲು ಒಂದು ನಂಬಿಕೆಯ ಚೌಕಟ್ಟನ್ನು ಹೇಗೆ ಒದಗಿಸುತ್ತೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ. ಒಂದು ಫ್ರೇಮ್ವರ್ಕ್. ಹೌದು. ಸವಾಲುಗಳು ಬಂದಾಗ ಅವುಗಳನ್ನು ಎದುರಿಸಲು ಸ್ತೋತ್ರಗಳಾಗಲಿ ಅಥವಾ ಯಂತ್ರಗಳಾಗಲಿ ಒಂದು ಮಾನಸಿಕ ಆಧಾರವನ್ನು ನೀಡುತ್ತವೆ. ಇದು ಆತ್ಮಾವಲೋಕನಕ್ಕೆ ಮತ್ತು ಹೆಚ್ಚು ಜಾಗರೂಕತೆಯಿಂದ ಇರಲು ಒಂದು ಅವಕಾಶವನ್ನು ನೀಡುತ್ತದೆ. ಹಾಗಾದರೆ ಕೇಳುಗರಿಗೆ ನಾವು ನೀಡುವ ಅಂತಿಮ ಚಿಂತನೆ ಇಲ್ಲಿದೆ. ಹಣಕಾಸಿನ ಒತ್ತಡ, ಮಾನಸಿಕ ಶಾಂತಿಯ ಕೊರತೆ ಮತ್ತು ದೃಷ್ಟಿದೋಷದಂತಹ ಇಂದಿನ ಆಧುನಿಕ ಜೀವನದ ಸಮಸ್ಯೆಗಳಿಗೆ ಈ ಮೂಲವು ಯಂತ್ರಗಳಂತಹ ಪ್ರಾಚೀನ ಆಧ್ಯಾತ್ಮಿಕ ಪರಿಹಾರಗಳನ್ನು ಸೂಚಿಸುತ್ತೆ. ಹೌದು. ಇದು ನಮ್ಮನ್ನು ಹೀಗೆ ಯೋಚಿಸುವಂತೆ ಮಾಡ್ತದೆ. ನಮ್ಮ ಸಮಕಾಲೀನ ಆತಂಕಗಳನ್ನು ನಿವಾರಿಸಲು ಪ್ರಾಚೀನ ನಂಬಿಕೆಗಳು ಮತ್ತು ಪರಿಕರಗಳನ್ನು ಹೇಗೆ ಮರುರೂಪಿಸಲಾಗುತ್ತಿದೆ, ಮರುಪ್ಯಾಕೇಜ್ ಮಾಡಲಾಗುತ್ತಿದೆ ಮತ್ತು ಕೆಲವೊಮ್ಮೆ ಮಾರುಕಟ್ಟೆಗೆ ತರಲಾಗುತ್ತಿದೆ. ಇದರ ಬಗ್ಗೆ ಯೋಚಿಸುತ್ತಾ ಇರಿ ಮತ್ತು ಮುಂದಿನ ಚರ್ಚೆಯಲ್ಲಿ ಭೇಟಿಯಾಗೋಣ.